ಆಳುಗಳನ್ನು ಕರ್ಕೊಂಡು ಇನ್ನು ಹೊಲಕ್ಕೆ ಹೋಗಿಲ್ವೇ? ಇನ್ನೂ ನೀವು ಹೊತ್ತಾಗಿಲ್ವೇ? ಇಲ್ಲ ಸ್ವಾಮಿ, ಸದ್ಯ ಈಗಲೇ ಹೊರಡ್ತೀನಿ. ನಾನು ಆಳುಗಳನ್ನು ಕರ್ಕೊಂಡು ಮೇಲಿನ ಹೊಲಕ್ಕೆ ಹೋಗಿ ಹೇಳಿ ಬರ್ತೀನಿ. ಬನ್ನಿ, ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಈ ಕಡೆ ಈ ಹಣವನ್ನು ಮನೆಯಲ್ಲಿ ಸರಿಯಾಗಿಡು. ಹೌದು ಗಂಗಾ, 10,000 ಮಾರಾಟ ಶ್ರೀಕಾನಂದ ವ್ಯಾಪಾರ ಕ್ಯಾನ್ಸಲ್ ಮಾಡಿದ್ರು. ಅದು ಜೋರ್ ಜೋರ್ ಹಮಾಲಿ ದಲಾಲಿ ಮಾಲೀಕನಿಂದ ಅಡ್ತನಿಗೆ ತಂದ ದುಡ್ಡು ಎಲ್ಲ ತೀರಿಸಿ 4,000 ಬಂದಿಕ್ಕೆ. ಅಲ್ಲ, ಈ ಭೂಮಿ ತಾಯಿ ಹಣದ ಒಳೆಯನ್ನೇ ಹರಿಸ್ತಾಳೆ. ಕೊನೆಗೆ ರೈತರಿಗೆ ಸಿಗೋದು ಕಣ್ಣೀರೇ ಕಣ್ಣೀರೇ. ಇದೇ ರೀತಿ ಶ್ರೀಮಂತರ ಸೊತ್ತನಾಗಿ ರೈತನ ಬಾಳು ಕಣ್ಣೀರಿನ ಗೋಳು. ಎದ್ದು ಕಣ್ಣು ತೆರೆದನೋ ಭಗವಂತ. ಅತ್ತಿಗೆ ಬಾರಪ್ಪ ತಮ್ಮ, ಇವ್ರ್ಯಾರು ಹೆಣ್ಮಗಳು? ಇವಳು ನಮ್ಮ ಊರ ಚಂದ್ರವೀರ ಮಗಳು ಯಮುನಾ ಅಂತ. ಇವಳ ತಂದೆ ಯಾವಾಗಲೇ ಕೈವಾಡಿಕೆ ಆಗಿ ಸತ್ತು ಹೋಗಿಬಿಟ್ಟ. ಏನು ಚಂದುವಿನ ಕೊಲೆ ಇದ್ದಂತೆ? ಕೊಲೆ ಅಷ್ಟೇ ಕಣ್ಣ, ಇದ್ದವರ ಆಸ್ತಿ ಕೂಡ ರುದ್ರೇಗೌಡರ ಎತ್ತಿ ಹಾಕಿ ಅಸಹಾಯಕ ಸ್ಥಿತಿಯಲ್ಲಿ ನೆರಳಿ ಬೆಳೆಯುತ್ತಿರುವ ಈ ಹೆಣ್ಣಿಗೆ ನಾನೇ ಆಶ್ರಯ ಕೊಟ್ಟು ಇವಳ ಬಾಳಿಗೆ ನಂದಾದೀಪ ಆಗಬೇಕೆಂದು ಕರೆದುಕೊಂಡು ಬರ್ತೀನಿ. ಅದಕ್ಕೆ ತಮ್ಮ ಇಬ್ಬರ ಅನುಮತಿ ಇದ್ದರೆ ನಮ್ಮ ಇಬ್ಬರಿಗೆ ಆಶೀರ್ವಾದ ಮಾಡಬೇಕು. ಇದು ಏನಪ್ಪ? ಕುರಿ ಹುಡ್ಕೊಂಡು ಬರ್ತಾ ಅಂದವ ನೀನು ಮರಿನೇ ಹುಡ್ಕೊಂಡು ತಂದು ಬಿಟ್ಟಲ್ಲ. ಯಾಕೆ ನಿಮ್ಮ ಅಣ್ಣನ ಬೆನ್ನಿಂದೆ ಎಂತ ಪವಿತ್ರ ಹೃದಯದ ಸಾಧನೆ ತಮ್ಮ. ನಿನಗ ಏನಂತ ವರ್ಣಿಸಲಿ? ಕತ್ತಲೆ ಕಾಳಗಿತ್ತ ನುಲಾಗಿಸಿ ಸತ್ಯ ಹೃದಯದಲ್ಲಿ ಅಣ್ಣನ ಮದುವೆಯಾಗಿ ಬಹಳ ಜೊತೆಯನ್ನು ಬೆಳೆದ ಬಹಳ ಜಗದೋಡಿಯ ರೈತ ಒಬ್ಬವನೇ ಎನ್ನಲು ಸತ್ಯದ ಕೀರ್ತಿಯೊಡನೆ ಅಣ್ಣ ಅತ್ತಿಗೆಯರ ಮೂರ್ತಿ ಸದಾ ಮುಂದೆ ಹೋಗಲಿ ನಿಮ್ಮಿಬ್ಬರ ಗಂಧರ್ವ್ಯೋ. ಶಿವಶಕ್ತಿ ಬಳಗ. ಹೌದು ಬನ್ನಿ ಗೌಡ್ರ, ಏನಿಲ್ಲ ಕುಳಿತುಕೊಂಡು ಮಾತಾಡಕ ಕುತ್ಕೊಂಡು ಮಾತಾಡಕ್ ಬಂದಿರೋ ತಮ್ಮ. 3 ವರ್ಷದ ಕಟ್ಟಲಾಕಿ ನಿಂತೈತಿ, ಅದೊಂದು ಚಟ್ ಕೊಟ್ರೆ ಪಟ ಕೊತ್ತಿ ಕೊಟ್ಟು ಹೋಗ್ತೀನಿ ತಮ್ಮ. ಇದೇನ್ ತಲಾಟಿಯವ್ರೆ? ಏನ್ ಹೇಳ್ತೀರಿ ತಲಾಟಿಯವ್ರ? ಜೋಗ್ಲೆ ಇದೇನ್ ಹೇಳ್ತೀರಿ ತಲಾಟಿಯವ್ರ? ನಾನು ಪ್ರತಿ ವರ್ಷ ಹಣ ತುಂಬ್ತೀನಿ ಇರ್ತೀನಿ, ನೀವು ಸುಳ್ಳು ಹೇಳ್ತೀರಿ. ಸುಳ್ಳು ಹೇಳಿದ್ರ ಸುಳ್ಳು ಹೇಳಲ್ಲ. 3 ವರ್ಷದಿಂದ ಬಾಕಿ ಕಟ್ಟಬಾರ್ದು ಹಂಗೆ ನಿಂತೈತಿ. ಅದು ಅಲ್ಲದೆ ನಿನ್ನ ಹಣ ಸೇರ್ಕೊಂಡು ಬಾಕಿ ಹಂಗೆ ನಿಮ್ಮ ಅಪ್ಪನ ಹೆಸರು ನಿಂತು ಬಿಟ್ಟೈತಿ. ನಾ ಸುಳ್ಳು ಹೇಳಿದ್ರೆ ನಮ್ ಗೌಡ್ರಿಗೆ ಕೇಳು. ಗೌಡ್ರಿಗೆ ಕೇಳು. ಬಾಕಿ ಇದ್ದುದು ನಿಜ. ಬಾಕಿ ವಸೂಲು ಮಾಡಂತ ಮೇಲಿನಿಂದ ಹೊರತು ಹಾಕಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಬಂದಿದ್ದೇವೆ. ಬೇಗನೆ ಹಾ ಗೌಡ್ರೆ ಪ್ರತಿ ವರ್ಷ ನಾವು ಹಣ ತುಂಬಿದ ಮೇಲೆ ಈಗ ನಾವು ಹಣ ಕಟ್ಟೋದಿಲ್ಲ. ಹಣ ಕೊಡೋವರೆಗೂ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ. ದಿಟ್ಟವಾಗಿ ಮಾತನಾಡೋದಕ್ಕೆ ಶಕ್ತಿ ಸುತ್ತ ಶಕ್ತಿ ಸುತ್ತ 20 ಹಳ್ಳಿಗೆ ರೈತರ ಅಧ್ಯಕ್ಷನಾದ ನನಗೆ ಎದುರು ಮಾತಾಡ್ತಾನೆ. ಓ ಮಗನ ಬೇಕಾಗುತ್ತದೆ. ಬುದ್ಧಿ ಹೇಳಕ್ಕೆ ನೀನೇನು ತಾಲೂಕು ತಹಸೀಲ್ದಾರನಲ್ಲ, ಏನು ಜಿಲ್ಲಾ ಕಲೆಕ್ಟರ್ ಜಾತಿಗೆ ಮಾತನಾಡದೆ ಬಲಿಯಿಂದ ಮಗಳು. ನಿನ್ನ
ಮದುವೆ ನಿನ್ನ ಎದುರಿಗೆ ನಿನ್ನ ತಮ್ಮ ಅವಾಚ್ಯ ಶಬ್ದದಲ್ಲಿ ಮಾತನಾಡುತ್ತಾನೆ. ಎಷ್ಟು ಯಾಟ ಸಾಕ ಬಂದೋ ಮಕ್ಕಳೆಲ್ಲ ನಿಮ್ಗೆ? ಇದು ನನ್ನ ಮನೆಯನ್ನ ತಿಂದ ಬೆಳೆದ ದೇಹಕ್ಕೆ ನನ್ನ ಪಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನೇನು ನಮ್ಮ ಅಪ್ಪನ ರಕ್ತ ಕೊಟ್ಟಿಲ್ಲವೇನೋ? ಅದೋ ನನ್ನ ಮನೆಯನ್ನ ತಿಂದ ಬೆಳೆದ ದೇಹ. ನಿನ್ನ ನಿನ್ನ ಮನೆ ಅನ್ನ ತಿಂದ ಬೆಳೆದ ದೇಹ. ಕಾಳ ಕಾಳ ಹಾಗಾದರೆ ಕುಡಿ. ಅಪ್ಪಣೆ ಕೊಟ್ಟು ಬಿಡಿದಣಿ ಕಾಳ ಅಪ್ಪಣೆ ಕೊಟ್ಟು ಬಿಡಿದಣಿ ಮೊದಲು ಇವ್ರಿಗೆ ಕರೆದು ಇವ್ರ ಮನೆಗೆ ಬೆಂಕಿ ಹಚ್ಚಿ ಬಿಡ್ತೀನಿ. ಹಾಗೆ ಮಾಡಬೇಡಿದಣಿ ಹಾಗೆ ಮಾಡಬೇಡಿದನಿ, ನಿಮ್ಮ ಕಾಲಿಗೆ ಬಿಡ್ತೀನಿ. ನಾವು ತುಂಬಬೇಕಾದ ಹಣ ನಾವು ತುಂಬಬೇಕಲ್ಲ, ಈಗ ತುಂಬೆ ಬಿಡ್ತೀನಿ. ನಾನೇ ಮಾಡುತ್ತಿರುವ ಅಂಗಪೂರ್ತಿ ಕೆಲಸವನ್ನು ನಿನ್ನ ಆಜ್ಞೆ ಅಂತೆ ಇಲ್ಲಿನ ಆಚರಣೆ ಇದ್ದರೆ ಈ ಮೂಗಾಲ ಚಂಡ ಕಳೆದು ಬಿಡುತ್ತೇವೆ. ಬಾಯಿ ಮುಚ್ಚೋ ನಾಯಿ ಆಯ್ತು, ಪಾಪಿ ಹಿರಿಯರ ಎದುರಾಗಿ ಮಾತಾಡಬಾರ್ದು. ಕೊಡ್ಬೇಕಲ್ಲ, ಕೊಡೋದು. ನಮ್ಮ ಕೊಡೋಣ ಕೊಡು ಕೊಡು. ಇದೇ ರೀತಿ ನಿನ್ನ ತಮ್ಮನನ್ನು ಹೊಡೆದು ಬಡಿದು ಎಲ್ಲಾ ಆಸ್ತಿಯನ್ನು ಕೊಂದು ಎಲ್ಲ ಹೋದ ಮೇಲೆ ನಿಶ್ಚಿತವಾಗಿ ಇರುವಂತೆ ಅನ್ನ ಚಾಲಾಗೌಡರ ವರ್ತಮಾನ ನೋಡ್ಲಿಕ್ಕೆ ತಿಳಿದಿಲ್ಲ. ಸಮಯ ಬಂದಾಗ ಈ ಕೊಡಲಿಯೇ ನಮ್ಮದು ನಾನು ತೋರಿಸಿಕೊಡುತ್ತೇನೆ. ಈಗ ಮಾತ್ರ ಕೈಯೆತ್ತಿ ಒಂದು ಕಾಸು ಕೊಡಬೇಡ. ರುದ್ರೇಗೌಡ ಕೊಡದಿದ್ದರೆ ನಿಲಾವಿಗೆ ಹೊಡೆದ್ರೆ ನಿಲಾವಿಗೆ ಹಚ್ಚಬೇಕಾಗುತ್ತೆ ಆಸ್ತಿಯೇನೋ. ಸ್ವಲ್ಪ ಹಣದ ಸಲುವಾಗಿ ಯಾಕೆ ಚಡ್ತಿರು ಯಾಕೆ ಚಳುತ್ರಿ ಶಿವಣ್ಣ? ತಮ್ಮನ ಮಾತು ನೀವು ಕೇಳಿ. ತಿಳಿದವ. ನಿಮ್ಮ ತಮ್ಮನ ಮಾತು ಕೇಳಿ ಮೇಲಾಗಿ ನೀವು ದೊಡ್ಡ. ಅಲೇ ಕಾಳ ತಮ್ಮನ ಮಾತು ಕೇಳಿ ನೀವು ಖುಷಿ ಕಾಳ ಆದ್ರೆ ದೂರ ದೂರ ನಿಮ್ಮ ಪರಿಣಾಮ ನೆಟ್ಟಗಾಗುತ್ತೆ. ನೀವು ಈಗ ಮಾತನಾಡದೆ ನಿನ್ನ ಕೆಲಸ ಮುಗಿಸಿಕೊಂಡು ಹೋಗು. ಮತ್ತೆ ಅದರ ಮಾತು ಎತ್ತರೆ ಒಬ್ಬರು ನಿನ್ನ ಪತ್ತು ಕೊಯ್ದು. ಅಯ್ಯೋ, ರಾಮ ರಾಮ. ಶಿವ ಶಕ್ತಿ ಶಕ್ತಿ ಮುಂದೆ ಕೈ ಮಾಡಿದರೆ ಮುಂದೆ ಕೈ ಮಾಡಿದ್ರೆ ನನ್ನ ಆಣೆಗೆತ್ತೆ. ದುರ್ಗಾಣಿ ಅವ್ರ ಮಳ್ಳ ಹುಡುಗ ಮಳ್ಳ ಹುಡುಗನ ಮಾತಾ ಮನಸ್ಸಿಗೆ ಹಚ್ಕೊಳ್ಬೇಡಿ. ನಿಮ್ಮ ಹಣವನ್ನು. ಹಾ, ಇದು ಬುದ್ಧಿವಂತ. ಬುದ್ಧಿವಂತರ ಮಾತು. ಇತ್ತೊಬ್ಬರಿ ಪೂರ್ತಿ ನಿಮ್ಮದು. ಇದೇನ ಶಕ್ತಿ ನೋಡಿ ಇದೇನಣ್ಣ, ಅಜ್ಜು ಗುರುಕಿ ಮಾಡು. ಮಕ್ಕಳು ನಿಂತ ಕಾಣಿಸ್ಕೊಳತ್ತೆ ಜಾಗ ಮಾಡಕ್ ಖಾಲಿ ಈಗ. ಮತ್ತೆ ನೋಡ್ರಿ ಮತ್ತೊಂದು ಸೀನ್ದಾಗ ಗೌಡ ನೋಡಿ ಗಾಪ್ಸೆ ಹೋಗ್ರಿ. ನಾನಿ ಮಾಡುತ್ತಿರುವ ಹೇಳಿದ ಕೆಲಸವನ್ನು ಇವರಿಗೆ ಹೆದರಿ ಎಚ್ಚದಿಂದ ಹಾಳಾಗುತ್ತಿದೆ. ಎಲ್ಲಿದೆ ನಿನ್ನ ಸತ್ಯದ ಮಾತು? ಸತ್ಯದ ಮಾತು ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ಯ ಹೋಗ್ಯದ ಸೋದರ. ಈಗ ರೈತ ಉಣಬೇಕಾದ ಕರ್ಮದ ಗಂಟು ಹೊಟ್ಟಿ ಉಳ್ಕಣದ. ಯಾಕಂದ್ರ ಗೂಗಲ್ ಎತ್ತ ತುಂಬ ನಿಂತಿರೋ ಮನೆ ತುಂಬಾ ಧಾನ್ಯ ದೇವಸ್ಥಾನ ತುಂಬಿಕೊಂಡ್ರು. ಅದು ಎಲ್ಲ ಸರ್ಕಾರದ ನಿನಗೆ ಏನು ಹೇಳ್ಬೇಕು ನಾನು ಒಂದು ಇನ್ನು ಈ ರೈತ ಮುಂದೆ ಎಂತ ಗಂಟೆ ಇರ್ತಾನೋ ಈ ಭೂಮಿ ತಾಯಿಗೆ ಗೊತ್ತು. ಶಿವಶಕ್ತಿ ರುದ್ರೇಗೌಡ ಮನೆ ಹತ್ರ ಇದೆ ಅಲ್ಲಿ.